ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ತಮ್ಮ ಭಾಷಣವನ್ನು ಮೊಟಕುಗೊಳಿಸಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ನೀಡಿದಂತಹ ಭಾಷಣವನ್ನು ಓದಲೇಬೇಕು ಎಂಬುದು ಸಂವಿಧಾನದ ನಿಯಮ ಆಗಿದೆ, ಆದರೆ ಅದನ್ನು ಅವರು ಮೀರಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ರಾಜ್ಯ ಸರ್ಕಾರ ಕೊಟ್ಟಂತಹ ಭಾಷಣವನ್ನು ರಾಜ್ಯಪಾಲರು ಓದಲೇಬೇಕು, ಆದರೆ ಅವರು ಓದಿಲ್ಲ, ಇದು ಉಲ್ಲಂಘನೆ ಆಗಿದೆ ಸಂವಿಧಾನದ ನಿಯಮಕ್ಕೆ, ಅದು ರಾಜ್ಯಪಾಲರ ಕರ್ತವ್ಯದ ಲೋಪ ಕೂಡ ಆಗಿದೆ ಅಲ್ಲಿ ಅಂತ ಆರೋಪ ಮಾಡ್ತಾ ಇದ್ದಾರೆ. ಕರ್ನಾಟಕದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಹಿಂಗಾಗಿರೋದು. ಭಾಷಣದಲ್ಲಿ ರಾಜ್ಯಪಾಲರಿಗೆ ಮುಜುಗರ ಉಂಟು ಮಾಡುವಂತಹ ಯಾವುದೇ ಪದಗಳು ಇರಲಿಲ್ಲ. ಪ್ರೋಟೋಕಾಲ್ ಪ್ರಕಾರ ಆ ರಾಷ್ಟ್ರಗೀತೆಗೆ ನಿಲ್ಲದೆ ಕೆಳಗಿಳಿದಿರುವುದು ಕೂಡ ಕರ್ತವ್ಯ ಲೋಪ ಆಗಿದೆ. ಕೇಂದ್ರ ಸರ್ಕಾರದ ವಿರೋಧಿ ಅಂಶಗಳಿದ್ದ ಕಾರಣ ಭಾಷಣ ಓದಿಲ್ವೋ ಅಥವಾ ಇನ್ನೊಂದು ಯಾವುದು ವಿಚಾರ ಗೊತ್ತಾಗ್ತಾ ಇಲ್ಲ ನಮಗೆ. ಈ ವಿಚಾರದಲ್ಲಿ ಸಿಎಂ ಹಾಗೂ ಕಾನೂನು ಸಚಿವರೊಂದಿಗೆ ನಾವು ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿದ ನಂತರವೇ ಸರ್ಕಾರದ ತೀರ್ಮಾನ ಏನು ಅಂತ ಹೇಳ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳ್ತಾ ಇರುವಂಥದ್ದು. ಇದು ಕರ್ನಾಟಕದಲ್ಲಿ ಹಿಂದೆಂದೂ ಕೂಡ ಈ ರೀತಿಯಾಗಿ ಆಗಿರಲಿಲ್ಲ. ಯಾವ ರಾಜ್ಯಪಾಲರು ಕೂಡ ಈ ರೀತಿಯಾಗಿ ನಡೆದುಕೊಂಡಿರಲಿಲ್ಲ. ಇಂತಹ ಘಟನೆ ಆಗಿದೆ. ಇದು ನಿಜಕ್ಕೂ ಕೂಡ ಸಂವಿಧಾನದ ನಿಯಮಗಳಿಗೆ ಮಾಡಿದಂತಹ ಅವಮಾನ. ರಾಜ್ಯಪಾಲರು ಈ ರೀತಿಯಾಗಿ ನಡೆದುಕೊಳ್ಳಬಾರದಾಗಿತ್ತು. ಕೇರಳ, ತಮಿಳುನಾಡು ಆದ ನಂತರ ಕರ್ನಾಟಕದಲ್ಲಿಯೂ ಕೂಡ ರಾಜ್ಯಪಾಲರ ನಡೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಇದು ದೊಡ್ಡ ವಿವಾದ ಆಗ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತೆ ರಾಜಕೀಯದ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗ್ತಾ ಇದೆ. ಇದೇ ವಿಚಾರವಾಗಿ ತುಮಕೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಹೇಳಿ. ರಾಜ್ಯಪಾಲರ ಭಾಷಣ, ಅವರು ರಾಜ್ಯಪಾಲರು ಬಂದರು ಅಸೆಂಬ್ಲಿಗೆ, ಆದರೆ ಸರ್ಕಾರ ಕೊಟ್ಟಂಥ ಭಾಷಣವನ್ನು ಓದದೆ ಅವರು ಅಲ್ಲಿಗೆ ಮೊಟಕುಗೊಳಿಸಿ ಹೋದರು. ಅದು ಮೊದಲನೇ ಬಾರಿಗೆ ಇಂಥ ಒಂದು ಘಟನೆ ನಮ್ಮಲ್ಲಿ ನಡೆದಿರ್ತಕ್ಕಂಥದ್ದು. ಹಿಂದೆ ಕೂಡ ಹೇಳ್ತಾರೆ, ಹಿಂದೆ ಈ ರೀತಿ ಆಗಿದೆ ಅನ್ನುವಂಥ ಮಾತು. ಆದರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯಪಾಲರು ಆ ರೀತಿ ಯಾರು ಮಾಡಿದ್ದಿಲ್ಲ. ನಾವು ಅವ್ರಿಗೆ ಯಾವ ಮುಜುಗರ ಬರದೇ ಇರತಕ್ಕಂಥದ್ದನ್ನು ಕೂಡ ಅವರ ಭಾಷಣದಲ್ಲಿ ನಮೂದನೆ ಮಾಡಿದ್ದಂಥದ್ದು. ಅವರು ಮ್ಯಾಂಡೇಟರಿ ಗವರ್ನರ್ ಶಾಲ್ ರೀಚ್ ಪ್ರಿಪೇರ್ಡ್ ಬೈ ದಿ ಗವರ್ಮೆಂಟ್ ಅಂತ ಇರ್ತಕ್ಕಂಥದ್ದು ಅವರ ಕರ್ತವ್ಯ. ಅದು ಅವರು ಮಾಡಬೇಕಾಗಿತ್ತು. ಅದರಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು. ಎರಡನೇದು, ಅವರು ಜೈ ಹಿಂದ್ ಅಂತ ಹೇಳಿ ಹಿಡಿದು ಬಂದುಬಿಟ್ರು. ಪ್ರೋಟೋಕಾಲಿನ ಪ್ರಕಾರ ಇದು ನ್ಯಾಷನಲ್ ಆ್ಯಂಥಮ್ಮು ಆಗಲೇಬೇಕು. ಅದು ಅವ್ರಿಗೂ ಕೂಡ ಗೊತ್ತಿದೆ. ಮೊದಲು ನ್ಯಾಷನಲ್ ಆ್ಯಂಥಮ್ ಆಗುತ್ತೆ, ಕೊನೆಗೆ ಸ್ಪೀಚ್ ಆದಮೇಲೂ ನ್ಯಾಷನಲ್ ಆ್ಯಂಥಮ್ ಆಗುತ್ತೆ. ಆ ನ್ಯಾಷನಲ್ ಆ್ಯಂಥಮ್ಮು ಕೂಡ ನಿಲ್ಲದೆ ಅವರು ಕೆಳಗೆ ಇಳಿದು ಬಂದುಬಿಟ್ಟಿದ್ದಾರೆ. ನ್ಯಾಷನಲ್ ಆ್ಯಂಥಮ್ ಪ್ರಾರಂಭ ಮಾಡಿದರೂ ಕೂಡ ಅವರು ಅದು ನ್ಯಾಷನಲ್ ಆ್ಯಂಥಮ್ ಆಗುವಾಗಲೇ ಅವರು ಹೊರಗಡೆ ಹೊರಟ್ಬಿಟ್ಟಿದ್ದಾರೆ. ಇದು ಒಂದು ಕರ್ತವ್ಯದ ಲ್ಯಾಪ್ಸ್ ಅಂತ ಹೇಳಿ ನನಗೆ ಅನಿಸುತ್ತೆ. ಅದರಿಂದ ಅದನ್ನು ಕೂಡ ನಾವು ಪ್ರೊಟೆಸ್ಟ್ ಮಾಡಿದ್ದೇವೆ. ಹಾಗಾಗಿ ಇವತ್ತು ಒಂದು ರೀತಿಯಲ್ಲಿ ಬಿಕ್ಕಟ್ಟು ಇಲ್ಲದೇ ಇದ್ದರೂ ಕೂಡ ಈ ಒಂದು ಲೆಜಿಸ್ಲೇಚರ್ ಇದರ ಪ್ರಕಾರ ಸರಿಯಾಗಿ ಆಗಲಿಲ್ಲ ಅನ್ನುವಂಥದ್ದು. ಇದಕ್ಕೆ ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಕ್ರಮ ತಗೊಳ್ಬೇಕು ಅದನ್ನು ಖಂಡಿತವಾಗಿ ಸರ್ಕಾರ ತಗೊಳ್ಳುತ್ತೆ. ಇಲ್ಲ ನೋಡಿ, ಏನದು ನಾವು ಚರ್ಚೆ ಮಾಡ್ತಾರೆ ಈ ಮುಖ್ಯಮಂತ್ರಿಗಳು, ಆಮೇಲೆ ಕಾನೂನು ಸಚಿವರು, ಪಾರ್ಲಿಮೆಂಟ್ ಸಚಿವರು, ನಾವೆಲ್ಲರೂ ಕೂತು ಮಾತಾಡಿ ಅನಂತರ ನಾನು ಇಲ್ಲಿ ಬಂದಿದ್ದೇನಲ್ಲ ಈ ಕಾರ್ಯಕ್ರಮಕ್ಕೆ. ಇಲ್ಲದೇ ಇದ್ದರೆ ನಾವು ಇಷ್ಟುವರೆಗೆ ಏನು ತೀರ್ಮಾನ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಅದು ಈಗ ನಾನು ಹೇಳಕ್ಕೆ ಬರೋದಿಲ್ಲ. ಏನು ತೀರ್ಮಾನ ತೊಗೊಂಡಿದ್ದಾರೆ ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ಅದು ಗೊತ್ತಿಲ್ಲ. ಇಲ್ಲ, ನಾವು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.